ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವ್ಲಾಗ್ಸ್. ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ತಿಂಡಿ ಆಗಿದ ತಕ್ಷಣ ಗ್ರೇಪ್ಸ್ ಜ್ಯೂಸ್ ಮಾಡಿದ್ದೆ. ಗ್ರೇಪ್ಸ್ ಜ್ಯೂಸನ್ನ ಕುಡ್ದು ಮತ್ತು ನಮ್ಮಮ್ಮ ನಂಗೆ ಹೆಲ್ಪ್ ಮಾಡ್ತಾಯಿದ್ರು ಕುಕ್ಕಿಂಗ್ ಮಾಡೋಕ್ಕೆ. ನಾನಿಲ್ಲಿ ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಕುಕ್ಕರ್ನ ಬಿಸಿಯಾಗಕ್ಕೆ ಇಕ್ಕಿ ಮತ್ತು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿ ಮತ್ತು ಇವಾಗ ಅದಕ್ಕೆ ಪಲಾವ್ ಎಲೆ, ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಹೂವನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನಾನು ಇವಾಗ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಟೊಮೊಟೊ ಮೂರನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಮತ್ತು ಇವಾಗ ನಾನಿಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಾನೊಂದು ಪೇಸ್ಟ್ನ ರೆಡಿ ಮಾಡ್ಕೊತೀನಿ. ಅದಕ್ಕೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ಚಿಕನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆ ಬಿಡೋ ತನಕ. ಅದು ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಖಾರ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಅಷ್ಟೇ 10 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲೇ ಇಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಖಾರ ಮಸಾಲೆ ಎಲ್ಲ ಇಡಲಿ ಅಷ್ಟರಲ್ಲಿ ಒಂದು 15% ಚಿಕನ್ ಇದ್ದೆಲ್ಲ ಬೆಂದಿರುತ್ತೆ. ಅದಕ್ಕೋಸ್ಕರ ನಾನು ಒಂದೇ ವಿಷಲ್ನ ಕೂಗ್ಸೋದು. ನಾನು ಇದಕ್ಕೊಂದು ಸ್ವಲ್ಪ ಅಂಗಡೀಲಿ ಸಿಗೋವಂತಹ ಬಿರಿಯಾನಿ ಪೌಡರ್ನ ಕೂಡ ಹಾಕ್ತೀನಿ. ಆಮೇಲೆ ಅಕ್ಕಿನ ಇಲ್ಲಿ ನಾನು ಒಂದು 5 ಮಿನಿಟ್ಸ್ ಮುಂಚೆನೇ ಈ ಥರ ತೊಳೆದು ಇಕ್ಕೊತೀನಿ, ಯಾಕೆಂದರೆ ಚೆನ್ನಾಗಾಗುತ್ತೆ ಉದ್ರುದ್ರಾಗಿ ಅಂತ ಹೇಳ್ಬಿಟ್ಟು. ಆಮೇಲೆ ವಾಶ್ ಮಾಡಿರೋ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಆ್ಯಡ್ ಮಾಡಿದ್ಮೇಲೆ ನಾನು ಫಸ್ಟು ನೀರು ಹಾಕಲ್ಲ, ಒಂದು 5 ಮಿನಿಟ್ಸ್ ಅದಕ್ಕೆ ಮಿಕ್ಸ್ ಮಾಡ್ತೀನಿ ನೀರು ಹಾಕೋದಕ್ಕಿಂತ ಮುಂಚೆ, ಯಾಕಂದರೆ ಉದ್ರುದ್ರಾಗಿ ಆಗಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಒಂದು 5 ಮಿನಿಟ್ಸ್ ಮತ್ತೆ ಇದರಲ್ಲೇ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ ನಾನು ಅಕ್ಕಿನ. ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ನಮ್ಮನೆ ಇದೇ ಥರನೇ ಮಾಡೋದು. ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ಥರ ಚಿಕನ್ ಬಿರಿಯಾನಿ ಮಾಡೋದು ಕೂಡ ಹೇಳ್ಕೊಂಡ್ಕೊಡ್ತೀನಿ. ಇದೆಲ್ಲ ಇವಾಗ ಮಿಕ್ಸ್ ಆದಮೇಲೆ ನೋಡಿ ನೀರು ಹಾಕಬಾರ್ದು, ಸ್ವಲ್ಪ ಮಿಕ್ಸ್ ಆಗೋಕ್ಕೆ ಬಿಟ್ಟಿದ್ದೀನಿ ನಾನು. ಅದಾದಮೇಲೆ ನಾನಿವಾಗ ನೀರು ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಒಂದು ಸ್ವಲ್ಪ ನನಗೆ ಸಾಲ್ಟ್ ಕಮ್ಮಿ ಆಗಿದೆ ಅಂತ ಅನ್ನಿಸ್ತು, ನಾನು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕಿದ್ದೆ. ನೀವು ಒಂದು ಸತಿ ಟೇಸ್ಟ್ ಮಾಡಿ ಕುಕ್ಕರ್ ಲಿಡ್ನ ಮುಚ್ಚೋದಕ್ಕಿಂತ ಮುಂಚೆನೇ. ನಿಮಗೇನಾದರೂ ಉಪ್ಪೇನಾದರೂ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಮತ್ತು ನಾನು ಇಲ್ಲಿ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣ ಹಿಂಡ್ತಾಯಿದ್ದೀನಿ ನಾನಿಲ್ಲಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ನೀವು ಎಷ್ಟು ಲೋಟ ಅಕ್ಕಿ ಇಕ್ಕಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅಡುಗೆ ಮಾಡಬೇಕಾದ್ರೇ ಪಾತ್ರೆ ಇರೋದನ್ನ ವಾಶ್ ಮಾಡ್ಕೊಂಬಿಡ್ತೀನಿ. ನೋಡಿ ಇವಾಗ ಫೈನಲಾಗಿ ಹೆಂಗಾಗಿದೆ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ಖಾರ ಮಸಾಲೆನೂ ಕೂಡ ಎಲ್ಲ ಚೆನ್ನಾಗಿ ಹಿಡ್ದಿತ್ತು. ಅದಾದಮೇಲೆ ನಾನು ಮಧ್ಯಾಹ್ನ ಗ್ರೇವಿ ಮಾಡೋಣ ಅಂತೇಳ್ಬಿಟ್ಟು ಚಿಕನ್ ಗ್ರೇವಿ ರೆಡಿ ಮಾಡ್ತಾಯಿದ್ದೀನಿ. ನಾನು ಹಾಫ್ ಚಿಕನ್ನ ಎತ್ತಿಕ್ಕಿದೆ, ಫುಲ್ಲು ಬಿರಿಯಾನಿಗೆ ಹಾಕಿರಲಿಲ್ಲ. ನಾನಿಲ್ಲಿ ಗ್ರೇವಿ ಮಾಡೋಕ್ಕೆ ಫಸ್ಟು ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಟೊಮೊಟೊನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಚಿಕನ್ನ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ಅದನ್ನು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಚಿಕನ್ ಎಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಫ್ರೈ ಪೌಡರು ಮತ್ತು ಸಾಲ್ಟು ಮತ್ತು ಅರಿಶಿನ ಪುಡಿನ ಹಾಕಿ ಸ್ವಲ್ಪ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಲೋ ಫ್ಲೇಮಲ್ಲಿ ಏನು ಬೇಡ, ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಕ್ಕೊಂಡು ಮಾಡಿ, ಯಾಕೆಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಕ್ಕಿ ಮಾಡ್ತಾಯಿದ್ದೀನಿ. ನನಗೇನು ಜಾಸ್ತಿ ಜನಕ್ಕೆ ಮಾಡೋ ಅಷ್ಟು ಬರೋಲ್ಲ, ಒಂದು 10 ಮೆಂಬರ್ಸಿಗೆ ಮಾಡೋದಾದರೆ ಮಾಡ್ತೀನಿ. ನಾನಿಲ್ಲಿ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಮಾತ್ರ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಚಿಕನ್ ಎಲ್ಲ ಈ ಥರ ಎಲ್ಲ ಫ್ರೈ ಆದಮೇಲೆ ನೋಡಿ ಎಣ್ಣೆ ಬಿಡ್ಕೊತಾ ಇರುತ್ತೆ, ಜಾಸ್ತಿ ಎಣ್ಣೆನೂ ಹಾಕೋಕ್ಕೆ ಹೋಗಬೇಡಿ. ಮತ್ತು ನಾನು ಇದಕ್ಕೂ ಒಂದು ಪೇಸ್ಟ್ನ ರೆಡಿ ಮಾಡ್ಕೊತೀನಿ. ಅದಕ್ಕೂ ಅಷ್ಟೇ ಬೆಳ್ಳುಳ್ಳಿ, ಮೆಣಸು, ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಸ್ವಲ್ಪ ಕಾಯಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ನಾನು ಇವಾಗ ಪೇಸ್ಟ್ನ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಚಿಕನ್ ಒಂದು 50% ಅಷ್ಟು ಬೆಂದಿದೆ ಅಂತ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಖಾರ ಮಸಾಲೆ ಹಿಡಿಬೇಕಂದ್ರೆ ಚೆನ್ನಾಗೇ ಮಿಕ್ಸ್ ಮಾಡಬೇಕು. ಇವಾಗಲೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಇಕ್ಕಿ, ಜಾಸ್ತಿ ಹೈ ಫ್ಲೇಮಲ್ಲೆಲ್ಲ ಇಕ್ಕಕ್ಕೆ ಹೋಗಬೇಡಿ, ತಳ ಹತ್ತುತ್ತೆ. ನೀವು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಮತ್ತು ಇವಾಗ ಇದು ಫೈನಲಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ನಾನು ನೀರು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಗ್ರೇವಿ ಟೈಪ್ ಜಾಸ್ತಿ ಇರಬೇಕು ಅನಿಸಿದ್ರೆ ನಿಮಗೆ ಜಾಸ್ತಿ ವಾಟರ್ನ ಹಾಕ್ಕೊಳ್ಳಿ, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನನಗೆ ಜಾಸ್ತಿ ಗ್ರೇವಿ ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ವಾಟರ್ನ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಅದೆಲ್ಲ ಒಂದು 5 ಮಿನಿಟ್ಸ್ ಎಲ್ಲ ಬಾಯ್ಲ್ ಆದಮೇಲೆ ನೋಡಿ ಎಲ್ಲ ನೀರೆಲ್ಲ ಇಂಗ್ಕೊಂಡ್ಬಿಡುತ್ತೆ, ಜಾಸ್ತಿ ಗ್ರೇವಿ ಇರೋಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ವಾಟರ್ನ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ.
ಫೈನಲ್ ಆಗಿ ನೋಡಿ ಗ್ರೇವಿ ರೆಡಿಯಾಗಿದೆ ನೋಡಿ. ವಾಟರ್ ಎಲ್ಲ ಜಾಸ್ತಿ, ಚಿಕನ್ ಬೇಯ್ತಾ ವಾಟರ್ ಲೆವೆಲ್ ಎಲ್ಲ ಕಮ್ಮಿ ಆಗಿ ಮತ್ತು ಗ್ರೇವಿ ನೋಡಿ ಲಾಸ್ಟಲ್ಲಿ ಇಷ್ಟ ಆಗಿದೆ. ಅದಕ್ಕೆ ಹೇಳಿದ್ದು ವಾಟರ್ನ ನಿಮ್ಗೆ ಎಷ್ಟು ಬೇಕು, ಗ್ರೇವಿ ಜಾಸ್ತಿ ಬೇಕಂದರೆ ವಾಟರ್ನ ಒಂದು ಸ್ವಲ್ಪ ಲೆವೆಲ್ ಜಾಸ್ತಿನೇ ಮಾಡಿ. ಮತ್ತು ನಾನು ಊಟಕ್ಕೆ ಇಲ್ಲಿ ಚಪಾತಿ ಮತ್ತು ಗ್ರೇವಿ ಮಾಡಿದ್ದೆ, ಅದ್ರ ಜೊತೆ ಸರ್ವ್ ಮಾಡಿದ್ದೆ, ಚೆನ್ನಾಗಾಗಿತ್ತು. ಮತ್ತು ನಮ್ಮ ಶಿಂಬು ನೋಡಿ ಹೆಂಗೆ ಆಟಾಡ್ತಾನೆ, ಏನಾದ್ರು ಆಟಾಡಲಿ ಅಂತ ಬಿಟ್ಟರೆ ಇವಂದು ನಾಟಕ ಜಾಸ್ತಿ. ಇವಂದು ಹತ್ತುತ್ತಾನೆ ಆದರೆ ಇಳಿಯೋಕ್ಕೆ ಬರೋಲ್ಲ ಅನ್ನೋ ಥರ ಡೌನ್ ಮಾಡ್ತಾನೆ ಮಂಚದ ಮೇಲೆ ಹೋಗ್ಬಿಟ್ಟು. ಯಾರು ಒಬ್ಬರು ಹೋಗಲೇಬೇಕು, ಆವಾಗಲೂ ಅವ್ನು ಇಳಿದು ಬರೋದು. ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ದೀರಿ.